ಆಡಿಯೋ ಸ್ಫೋಟದಿಂದ ಬಿಎಸ್ ಯಡಿಯೂರಪ್ಪನವರಿಗೆ ಭಾರಿ ಮುಜುಗರ ವ್ಯಕ್ತವಾಗ್ತಾ ಇದೆ. ಹಾಗಾಗಿ ಇವತ್ತು ಅವರು ಅಮಿತ್ ಶಾ ಅವರನ್ನು ಕೂಡ ಮೀಟ್ ಮಾಡ್ತಾ ಇಲ್ಲ ಅನ್ನೋದರ ಕುರಿತು ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗ್ತಾ ಇದೆ. ಆಡಿಯೋ ಸ್ಫೋಟದಿಂದ ಬಿಎಸ್ ಯಡಿಯೂರಪ್ಪನವರಿಗೆ ಭಾರಿ ಮುಜುಗರ ವ್ಯಕ್ತವಾಗ್ತಾ ಇದೆ. ಇವತ್ತು ರಾಯಚೂರಿನ ಸಿಂಧನೂರಿಗೆ ಅಮಿತ್ ಶಾ ಅವರು ಬರ್ತಿದ್ದಾರೆ. ಅಮಿತ್ ಶಾ ರಾಜ್ಯಕ್ಕೆ ಬಂದರೂ ಕೂಡ ಪ್ರತಿ ಬಾರಿಯೂ ಬಂದ ತಕ್ಷಣ ಓಡೋಗಿ ಮೀಟ್ ಮಾಡುವಂತಹ ಯಡಿಯೂರಪ್ಪನವರು ಇವತ್ತು ಅವರನ್ನ ಭೇಟಿ ಮಾಡದಿರಲು ನಿರ್ಧರಿಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಅಧಿವೇಶನದ ನೆಪವೊಡ್ಡಿ ಅಮಿತ್ ಶಾರಿಂದ ದೂರ ಉಳಿಯಲಿರುವ ಬಿಎಸ್ವೈ ಅಂತ ಕೂಡ ಮಾಹಿತಿ ತಿಳಿದು ಬರ್ತಾ ಇದೆ. ಅಧಿವೇಶನ ಇದೆ, ಸಾಧ್ಯವಾದ್ರೆ ಮಾತ್ರ ಬರ್ತೀನಿ, ಇಲ್ಲದಿದ್ದರೆ ಆಗಲ್ಲ. ಅಮಿತ್ ಶಾ ಭೇಟಿ ಕಷ್ಟ ಎಂಬ ಸಂದೇಶ ರವಾನಿಸಿರುವ ಯಡಿಯೂರಪ್ಪನವರು ಇವತ್ತು ಮಧ್ಯಾಹ್ನ ರಾಜ್ಯಕ್ಕೆ ಬಿಜೆಪಿ ರಾಷ್ಟ್ರಾಧ್ಯಕ್ಷ ಅಮಿತ್ ಶಾ ಅವರು ಬರ್ತಾರೆ. ಆದರೆ ಬಿಜೆಪಿಯ ರಾಜ್ಯಾಧ್ಯಕ್ಷರಾಗಿರುವಂತಹ ಯಡಿಯೂರಪ್ಪನವರು ಅವರನ್ನ ಮೀಟ್ ಮಾಡ್ತಾ ಇಲ್ಲ ಅಂತ ಮೂಲಗಳು ಹೇಳ್ತಾ ಇವೆ. ಪ್ರಸಕ್ತ ರಾಜಕೀಯ ವಿದ್ಯಮಾನಗಳ ಬಗ್ಗೆ ಶಾಗೆ ವಿವರಣೆಯನ್ನ ಬಿಎಸ್ ಯಡಿಯೂರಪ್ಪನವರು ಕೊಡಬೇಕಾಗಿದೆ. ಹಾಗಾಗಿ ಅವರ ಭೇಟಿಯಿಂದ ದೂರ ಉಳಿದಿದ್ದಾರೆ. ಕಾರಣ ಅಧಿವೇಶನ ಇದೆ, ಸಾಧ್ಯವಾದ್ರೆ ಮಾತ್ರ ಬರ್ತೀನಿ ಅಂತ ಹೇಳಿದ್ದಾರೆ. ಈ ಕುರಿತಂತೆ ಲೈವ್ ಅಪ್ಡೇಟ್ಸ್ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ರವೀಶ್ ಲೈವ್ ಜಾಯ್ನ್ ಆಗ್ತಿದ್ದಾರೆ. ರವೀಶ್, ಪ್ರತಿ ಬಾರಿಯೂ ಕೂಡ ಬಿಜೆಪಿಯ ರಾಷ್ಟ್ರಾಧ್ಯಕ್ಷರು ಅಮಿತ್ ಶಾ ಬಂದ್ರೆ ಓಡೋಗಿ ಮೀಟ್ ಮಾಡ್ತಾ ಇದ್ರು ಯಡಿಯೂರಪ್ಪನವರು, ಅದು ಈ ಬಾರಿ ಯಾಕಿಲ್ಲ ಅಂತ? ಸಭಾ ಪ್ರಮುಖವಾಗಿರ್ತಕ್ಕಂಥದ್ದು ರಾಷ್ಟ್ರಾಧ್ಯಕ್ಷರು ರಾಜ್ಯಕ್ಕೆ ಬಂದಂಥ ಸಂದರ್ಭದಲ್ಲಿ ವಿವಿಧ ಸಂಘಟನಾ ಕಾರ್ಯಕ್ರಮಗಳಲ್ಲೂ ಕೂಡ ರಾಜ್ಯಾಧ್ಯಕ್ಷರು ಕೂಡ ಭಾಗವಹಿಸಬೇಕು. ಯಾಕೆಂದ್ರೆ ಇದು ಪೂರ್ವ ನಿಯೋಜಿತ ಕಾರ್ಯಕ್ರಮ ಆಗಿರೋದ್ರಿಂದ ಯಡಿಯೂರಪ್ಪನವರು ಕೂಡ ಭಾಗವಹಿಸ್ತಾರೆ ಅಂತ ಕೂಡ ಹೇಳಲಾಗ್ತಾ ಇತ್ತು. ಆದರೆ ನಿನ್ನೆ ಸಂದೇಶವನ್ನು ಕೂಡ ಯಡಿಯೂರಪ್ಪನವರು ರವಾನೆ ಮಾಡಿದ್ದಾರೆ. ಅಂದ್ರೆ ಅಧಿವೇಶನ ಇನ್ನೂ ಕೂಡ ಮುಗಿದಿಲ್ಲ, ಹಾಗಾಗಿ ಅಧಿವೇಶನ ಸಾಕಷ್ಟು ವಿಚಾರಗಳನ್ನು ಕೂಡ ಪ್ರಸ್ತಾಪ ಮಾಡೋದಿದೆ, ಜೊತೆಗೆ ಗದ್ದಲ ಆಗ್ತಾ ಇದೆ. ಇದ್ರ ಜೊತೆಗೆ ರಾಜ್ಯಪಾಲರನ್ನು ಕೂಡ ಭೇಟಿ ಮಾಡಬೇಕು. ಇವತ್ತು ಭೇಟಿ ಆಗೋದಕ್ಕೆ ಕಷ್ಟ ಸಾಧ್ಯ ಆಗುತ್ತೆ ಅಂತ ಕೂಡ ಸಂದೇಶ ರವಾನೆ ಮಾಡಿದ್ದಾರೆ. ಇದ್ರ ಜೊತೆಗೆ ಅಮಿತ್ ಶಾ ಅವರು ಇವತ್ತು ರಾತ್ರಿ ಒಂದು ಹೊಸಪೇಟೆಯಲ್ಲೂ ಕೂಡ ಆಲ್ಟ್ ಮಾಡಿದಂಥ ಸಂದರ್ಭದಲ್ಲೂ ಕೂಡ ತಡರಾತ್ರಿ ಏನಾದರೂ ಹೋಗಿ ಯಡಿಯೂರಪ್ಪನವರು ಭೇಟಿ ಮಾಡ್ತಾರಾ ಅನ್ನೋದನ್ನು ಕೂಡ ಕಾದು ನೋಡಬೇಕಾಗಿದೆ. ಆದರೆ ಇದುವರೆಗೂ ಕೂಡ ಯಾವುದೇ ರೀತಿ ಅದರ ಮಾಹಿತಿ ಬಂದಿಲ್ಲ, ಭೇಟಿ ಮಾಡಲ್ಲ ಅನ್ನೋ ಮಾಹಿತಿಗಳಷ್ಟೇ ಬಂದಿದೆ. ಯಾಕೆಂದರೆ ಈ ಒಂದು ಆಡಿಯೋ ಪ್ರಕರಣ ಏನು ರಿಲೀಸ್ ಆಯಿತು ಈ ಒಂದು ಸಂದರ್ಭದಲ್ಲಿ ಬಿಜೆಪಿಗೂ ಕೂಡ ರಾಷ್ಟ್ರ ಮಟ್ಟದಲ್ಲೂ ಕೂಡ ಒಂದು ರೀತಿಯಲ್ಲಿ ಮುಜುಗರ ಅನುಭವಿಸುವಂಥ ಇದು ಕೂಡ ಆಗಿದೆ. ಈ ಹಿನ್ನೆಲೆಯಲ್ಲಿ ಎಲ್ಲೋ ಒಂದು ಕಡೆ ಅಮಿತ್ ಶಾ ಅವರ ಎದುರು ಹೇಗೆ ಫೇಸ್ ಮಾಡೋದು ಅಂತ ಯಡಿಯೂರಪ್ಪನವ್ರಲ್ಲಿ ಇರ್ಬೋದು, ಅಥವಾ ಅಧಿವೇಶನದಲ್ಲೂ ಕೂಡ ಒಂದು ಆಡಳಿತ ಪಕ್ಷವನ್ನು ಕೂಡ ಇಕ್ಕಟ್ಟಿಗೆ ಸಿಲುಕಿಸೋದಕ್ಕೆ ಹೋರಾಟ ಮಾಡೋದಕ್ಕೆ ನಾನು ಉಳ್ಕೊಳ್ತೀನಿ ಅಂತ ಇರ್ಬೋದೋ ಗೊತ್ತಿಲ್ಲ. ಒಟ್ಟಾರೆಯಾಗಿ ಬಿಜೆಪಿ ವಲಯದಲ್ಲೂ ಕೂಡ ಇದು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ ಅಂತಾನೆ ಹೇಳ್ಬೋದು. ಸಭಾ, ಓಕೆ, ಇನ್ನು ವಿಧಾನಸಭೆ ಅಧಿವೇಶನ ಕೂಡ ಇವತ್ತು ತುಂಬಾನೇ ಕುತೂಹಲವನ್ನ ಮೂಡಿಸಿದೆ. ರವೀಶ್, ಇವತ್ತು ಏನೇನಾಗುವಂತ ಸಾಧ್ಯತೆ ಇದೆ? ಸಭಾ ಪ್ರಮುಖವಾಗಿರ್ತಕ್ಕಂಥದ್ದು ಬಿಜೆಪಿ ತನ್ನ ಧರಣಿಯನ್ನು ಕೂಡ ಮುಂದುವರಿಸುತ್ತೆ, ಈಗಾಗಲೇ ಹೇಳಿದೆ. ಜೊತೆಗೆ ಆಡಿಯೋ ಒಂದು SIT ತನಿಖೆ ಕೊಟ್ಟಿರೋದನ್ನು ಕೂಡ ವಿರೋಧಿಸಿ ಧರಣಿಯನ್ನು ಮುಂದುವರಿಸ್ತಾ ಇದೆ. ಅದ್ರ ಜೊತೆಗೆ ಪ್ರೀತಮ್ ಗೌಡ ಪ್ರಕರಣವು ಕೂಡ ಈ ಒಂದು ಸದನದಲ್ಲಿ ಪ್ರತಿಧ್ವನಿಸುವಂತಹ ಸಾಧ್ಯತೆ ಕೂಡ ಹೆಚ್ಚಾಗಿದೆ. ಯಾಕೆಂದ್ರೆ ನೆನೆಯೂ ಕೂಡ ಒಂದು ಪ್ರಕರಣವು ಕೂಡ ವಿರೋಧ ಪಕ್ಷ ನಾಯಕರು ಕೂಡ ಎತ್ತಿದ್ರು, ಆದ್ರೆ ಅದಕ್ಕೆ ಆಡಳಿತ ಪಕ್ಷ ಸದಸ್ಯರು ಕೂಡ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿದ್ರು. ಇದು ಕೂಡ ಇವತ್ತು ಕಂಟಿನ್ಯೂ ಆಗುವಂತ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ. ಯಾಕೆಂದ್ರೆ ಈಗಾಗಲೇ ಒಂದು ರಾಜ್ಯಪಾಲರ ಬಳಿ ಬಿಜೆಪಿ ನಿಯೋಗ ತೆರಳುತ್ತಾ ಇದೆ. ವಿಧಾನಸೌಧದಿಂದ ಈಗಾಗಲೇ ರಾಜ್ಯಪಾಲರ ಬಳಿ ಬಿಜೆಪಿ ನಿಯೋಗ ತೆರಳಿದೆ. ಅದಾದ ಬಳಿಕ ಅವರು ನೇರವಾಗಿ ಒಂದು ಸದನಕ್ಕೆ ಬರ್ತಾರೆ. ಸದನದಲ್ಲೂ ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸಿ ಪ್ರತಿಭಟನೆ ಮುಂದುವರಿಸುವಂತ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ. ಈ ನಡುವೆ ಒಂದು ಧನ ವಿಧೇಯಕ ಬಿಲ್ ಕೂಡ ಈಗಾಗಲೇ ಇವತ್ತು ಮಂಡನೆಯಾಗಿ ಅಂಗೀಕಾರ ಆಗುವಂತ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ. ಗದ್ದಲದ ನಡುವೆ ಕೂಡ ಇವತ್ತು ಅಂಗೀಕಾರ ಆಗುತ್ತೆ. ಅದ್ರ ಜೊತೆಗೆ ಈ ಒಂದು ಪೂರಕ ಅಂದಾಜು ಏನಿದೆ ಅದು ಕೂಡ ಇವತ್ತು ಕುಮಾರಸ್ವಾಮಿ ಅವರು ಮಂಡನೆ ಮಾಡ್ತಾರೆ. ಅದಕ್ಕೂ ಕೂಡ ಅಂಗೀಕಾರ ಪಡೆಯುವಂತ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ. ಸಭಾ, ಓಕೆ ರವೀಶ್, ಥ್ಯಾಂಕ್ ಯು ನಿಮ್ಮೆಲ್ಲ ಲೈವ್ ಅಪ್ಡೇಟ್ಸ್ಗೆ.